ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಇದೊಂದು ಮಹತ್ವವಾದ ಸುದ್ದಿ ಇದೆ. ಇದಕ್ಕೆ ಎಷ್ಟು ಜನ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಫಾಲೋ ಮಾಡ್ತೀರಾ ನೋಡಬೇಕು. ಯಾಕೆಂದರೆ 2023ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಎಲ್ಲರ ಭವಿಷ್ಯವಾಣಿ ಇದೆ. ಇದಕ್ಕೆ ಈಗಾಗಲೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಪೈಪೋಟಿನೂ ನಡೀತಾ ಇದೆ. ಅವರವರ ಲೀಡರ್ಗಳ ಪರವಾಗಿ ಎಲ್ಲರೂ ತಮ್ಮ ಲಾಬಿ ಮುಖಾಂತರ ಮಾಡಿ ಒಂದು ಪ್ರಕಟಣೆ ಸಹಿತ ಹೊಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಂತ ಜಮೀರ್ ಅಹ್ಮದ್ ಹೇಳ್ತಾರೆ, ರಾಘವೇಂದ್ರ ಇಟ್ನಾಳ್ ಹೇಳ್ತಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಅಲ್ಲಿ ದಕ್ಷಿಣ ಕರ್ನಾಟಕದ ಅನೇಕ ಶಾಸಕರು ಹೇಳ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಬೆಂಬಲಿಗರು ಸಹಿತ ಎಲ್ಲರೂ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಈಗ ಕರ್ನಾಟಕ ರಾಜ್ಯದಲ್ಲಿ 2023ರಲ್ಲಿ 150 ಶಾಸಕರು ಮೊದಲು ಬರಬೇಕು. ಶಾಸಕಾಂಗ ಪಕ್ಷದ ಸಭೆ ಆಗಬೇಕು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಮಾಡಬೇಕು. ಹಾಗಾದರೆ ಕೆಲವು ಜನರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹಿಳೆ ಮುಖ್ಯಮಂತ್ರಿ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹಿಳೆ ಮುಖ್ಯಮಂತ್ರಿ ಆಗಿಲ್ಲ. ಯಾವಾಗ ಕಲ್ಯಾಣ ಕರ್ನಾಟಕ ಈ ಕರ್ನಾಟಕ ಉದಯವಾಯಿತು, ಅಲ್ಲಿಂದ ಇಲ್ಲಿಯವರೆಗೆ ಒಂದು ಮಹಿಳೆ ಮುಖ್ಯಮಂತ್ರಿ ಆಗಿಲ್ಲ. ರಾಜ್ಯಪಾಲರು ಬಂದಿರ್ಬೋದು ಮಹಿಳೆಯಾಗಿ, ಆದರೆ ಪ್ರಮುಖವಾದ ಹುದ್ದೆ ಮುಖ್ಯಮಂತ್ರಿ ಹುದ್ದೆ ಮಹಿಳೆ ಯಾಕೆ ಆಗಲಿಲ್ಲ? ಮಹಿಳೆಯರಿಗಾಗಿ ಮೀಸಲಾತಿ ಬಗ್ಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಹಾಗೂ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಘಂಟಾಘೋಷವಾಗಿ ಮಾತಾಡ್ತಾಳೆ. ಮಹಿಳೆಯರು ಸಬಲೀಕರಣ ಆಗಬೇಕು, ಮಹಿಳೆಯರು ಮುಂದಕ್ಕೆ ಬರಬೇಕು, ಮಹಿಳೆಯರು ಎಲ್ಲ ರಂಗಗಳಲ್ಲಿ ಬರಬೇಕು. ಆದರೆ ಅವರು ಎಲ್ಲ ರಂಗದಲ್ಲಿ ಬಂದಿದ್ದಾರೆ. ವಿಮಾನ ಹಾರಿಸಿದ್ದಾರೆ, ಹಡಗನ್ನು ಓಡಿಸಿದ್ದಾರೆ, ಇವತ್ತು ಕುದುರೆ ಸವಾರಿ ಮಾಡಿದ್ದಾರೆ, ಚಿನ್ನದ ಪದಕ ಸಹಿತ ತಂದು ಕೊಟ್ಟಿದ್ದಾರೆ. ಕರ್ನಾಟಕ ಅಲ್ಲ, ಭಾರತಕ್ಕೆ ಅನೇಕ ಮಹಿಳೆಯರು ಉನ್ನತ ಹುದ್ದೆಗೆ, ರಾಷ್ಟ್ರಪತಿ ಅಂತ ಹುದ್ದೆ ಸಹಿತ ಅಲಂಕಾರ ಮಾಡಿದ್ದಾರೆ. ಆದರೆ ಕರ್ನಾಟಕದ ಕನಸು ಒಮ್ಮೆ ಮಹಿಳೆ ಮುಖ್ಯಮಂತ್ರಿ ಆದರೆ ಏನಾದೀತು? ಮಹಿಳೆ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹತೆ ಯಾರು? ಮಹಿಳೆ ಮುಖ್ಯಮಂತ್ರಿ ಆಗಲಿಕ್ಕೆ ಒಳ್ಳೆಯ ಕಾರ್ಯ ಹಾಕಿಕೊಂಡು ಕರ್ನಾಟಕದ 6.5 ಕೋಟಿ ಜನಸಂಖ್ಯೆಗೆ ಒಂದು ಎಲ್ಲರ ಖುಷಿಯಿಂದ ಎಲ್ಲರಿಗೆ ಸವಲತ್ತನ್ನು ನೀಡುವಂಥ ಅಂಥ ಮಹಿಳೆ ಯಾರು ಅಂದರೆ, ಎಲ್ಲರ ದೃಷ್ಟಿ ಈಗ ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ದೊಡ್ಡದಾದ ಜಿಲ್ಲೆ, ಇಲ್ಲೊಬ್ಳು ಮಹಿಳೆ ಇದ್ದಾಳೆ. ಆ ಮಹಿಳೆ ಯಾರು ಗೊತ್ತಾ ನಿಮಗೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಹೋರಾಟ ಮನೋಭಾವನದಿಂದ ಬಂದವಳು. ಸಹೋದರಿನೂ ಅಂತಾರೆ, ಅಕ್ಕ ಅಂತಾರೆ, ಅಮ್ಮ ಅಂತಾರೆ, ಮಾಮ್ ಅಂತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಾರ್ವಜನಿಕ ರಂಗದಲ್ಲಿ ಅನೇಕ ವಿಧವಾದ ಚಟುವಟಿಕೆ ಮುಖಾಂತರ ಸರ್ವ ಜಾತಿ ಜನಾಂಗದರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಎಲ್ಲರ ಜೊತೆ ನಗನಗತ ಮಾಡಿ ಮಾತನಾಡಿ ಇವತ್ತು ಅವರ ಕ್ಷೇತ್ರದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಒಂದು ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖ ಮಹಿಳೆಯಾಗಿಯೂ ಸಹಿತ ಶಾಸಕಿಯಾಗಿ ಹೊರಹೊಮ್ಮುತ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಬಿಟ್ರೆ 2023ರಲ್ಲಿ ಏನಾಗುತ್ತೆ? ಈ ಅನಿಸಿಕೆ, ಈ ವಿಡಿಯೋ ನೀವು ನೋಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಆಗಬೇಕನ್ನೋರು ಎಷ್ಟು ಜನ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸ್ತೀರಾ? ಕರ್ನಾಟಕ ರಾಜ್ಯ ಒಂದು ಕಲ್ಯಾಣ ರಾಜ್ಯ. ಈ ಕಲ್ಯಾಣ ರಾಜ್ಯಕ್ಕೆ ಒಂದು ಮಹಿಳೆಯನ್ನು ಮುಖ್ಯಮಂತ್ರಿ ಆಗಬೇಕು, ಅರ್ಹತೆ ಇದೆ. ಆದರೆ ಎಲ್ಲರೂ ಕೂಡಿ BJP ಅವರಂತೂ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ BJPಯಲ್ಲಿ ಮುಖ್ಯಮಂತ್ರಿ ಆಗುವಂಥ ಯಾರೂ ಹೆಣ್ಮಕ್ಳು ಈಗ ಇಲ್ಲ. ಅವರು ಇನ್ನು 1-1.5 ವರ್ಷದಲ್ಲಿ ಚುನಾವಣೆಗೆ ಹೋಗಬೇಕಾಗತ್ತೆ. ಆ ಚುನಾವಣೆ ಹೋಗೋಕ್ಕಿಂತ ಮುಂಚಿತ ಕಾಂಗ್ರೆಸ್ದವರು ಈಗ ಸರ್ಕಾರ ರಚನೆ ಮಾಡುವಲ್ಲಿ ತುಂಬ ಒಂದು ಪ್ಲಸ್ ಪಾಯಿಂಟ್ ಮುಂದಿದ್ದಾರೆ. 90% ಜನ ಇವತ್ತು ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಒಂದು ಅಧಿಕಾರ ಕೊಡ್ತೀವಿ ಅಂತ ಇದ್ದಾರೆ. BJPಯಿಂದ ನಾವು ಬಹಳ ತುಂಬ ನೋವು ಅನುಭವಿಸಿದ್ದೀವಿ. ಎಷ್ಟೋ ಜನ ನಮ್ಮ ಕಾರ್ಮಿಕರು ಹಾಳಾಗಿ ಹೋದರು, ಹಸಿವಿನಿಂದ ಬಳಲಿ ಸತ್ರು, ಕೊರೋನಾದಲ್ಲಿ ಔಷಧೋಪಚಾರವಿಲ್ಲದೆ ಸತ್ರು, ಲಸಿಕೆ ಇಲ್ಲದೆ ನಾವೆಲ್ಲ ಸತ್ತೋಗ್ಬಿಟ್ಟಿವಿ. ಹಾಗಾದರೆ ಕರ್ನಾಟಕ ರಾಜ್ಯದಿಂದ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಮುಖ್ಯಮಂತ್ರಿ ಮಾಡಿದರೆ ಕರ್ನಾಟಕದ ಜನತೆ ಎಷ್ಟು ಖುಷಿ ಇರುತ್ತೆ.
ಅದಕ್ಕೆ ಎಷ್ಟು ಜನ ನೀವು ಲೈಕ್ ಮಾಡ್ತೀರಾ, ಎಷ್ಟು ಜನ ನೀವು ಶೇರ್ ಮಾಡ್ತೀರಾ, ಎಷ್ಟು ಜನ ನಮ್ಮ ಕಮೆಂಟ್ ಬಾಕ್ಸ್ದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮತ ಚಲಾಯಿಸ್ತಾರ, ಅದನ್ನು ನಾವು ನೋಡ್ತೀವಿ. ನೋಡಿದ ಮೇಲೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಇತಿಹಾಸ ಸಾಮ್ರಾಜ್ಯದೊಂದಿಗೆ ಬರ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳೆದು ಬಂದ ದಾರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಲ್ಯದಿಂದ ಎಲ್ಲಿದ್ದರು, ಬಾಲ್ಯದಿಂದ ಬೆಳೆದ ತಕ್ಷಣ ಅವರು ರಾಜಕೀಯ ಪ್ರವೇಶ ಹೇಗೆ ಮಾಡಿದರು, ರಾಜಕೀಯ ಪ್ರವೇಶ ಮಾಡಿದಾಗ ಆಮೇಲೆ ಉದ್ಯೋಗಪತಿ ಹೇಗೆ ಆದರು, ಉದ್ಯೋಗಪತಿ ಆದ ನಂತರ ಸಾಮಾನ್ಯ ಜನರ ಜೊತೆ ಹೇಗೆ ಬೆರೆತು ಹೋದರು, ಉನ್ನತ ಸ್ಥಾನಮಾನಕ್ಕೆ ಹೋದರು, ಕ್ಯಾಬಿನೆಟ್ ದರ್ಜೆಯ MSL ಅಧ್ಯಕ್ಷರಾದರು, ಶಾಸಕಿಯಾದರು, ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ಯದ್ನಿತ್ತರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಎಲ್ಲ ಶಾಸಕರು ಅವರನ್ನು ನೋಡ್ತಾ ಕೊಡ್ತಾರೆ. ಯಾಕೆ ಗೊತ್ತಾ, ಎಷ್ಟೊಂದು ಸೊಗಸಾಗಿ ಮಾತನಾಡ್ತಾರೆ, ಎಷ್ಟೊಂದು ಸಮಂಜಸವಾಗಿ ಮಾತನಾಡ್ತಾರೆ. ಇಂಥ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದರೆ ನಿಮಗೆ ಹೇಗೆ ಅನಿಸುತ್ತೆ? ನೀವು ಲೈಕ್ ಶೇರ್ ಮುಖಾಂತರ ಮತ ಕೊಡಬೇಕು. ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ದಲ್ಲಿ ತಕ್ಷಣ ತಿಳಿಸಿ. ಈ ವಿಡಿಯೋ ವೈರಲ್ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿರುವ ಲಿಂಗಾಯತರು ಲಕ್ಷ್ಮೀ ಹೆಬ್ಬಾಳ್ಕರ್ನ ಎಷ್ಟು ಜನ ಬೆಂಬಲಿಸುತ್ತೀರಾ? ಸರ್ವ ಜನಾಂಗದಲ್ಲಿ ಲೀಡರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಬೆಂಬಲಿಸ್ತಾರೆ, ಅದರಲ್ಲೂ ವಿಶೇಷವಾಗಿ ಲಿಂಗಾಯತರು ಬೆಂಬಲಿಸಬೇಕು. ಹೇಗೆ ಬೆಂಬಲಿಸ್ತೀರಾ? ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ. ನಮಸ್ಕಾರ.